ಕಾಂಗ್ರೆಸ್ನಲ್ಲೆಲ್ಲ ಜೋಕರ್ಸು ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಇರೋದ್ರಿಂದ ಪಾಪ ಅವರಲ್ಲಿ ಬೇರೆ ಯಾರು ಇಲ್ಲ, ಅದಕ್ಕೆ ಅವ್ರನ್ನ ಚುನಾವಣೆಗೆ ಕಳಿಸಿದ್ದಾರೆ. ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೋ ಅಲ್ಲೆಲ್ಲ ನಮ್ಮ ಪಕ್ಷ ಗೆಲ್ತದೆ. 12 ವರ್ಷಗಳ ಕಾಲ ಇಡೀ ದೇಶದಲ್ಲಿ ಅಧಿಕಾರದಲ್ಲಿ ಮೋದಿಯವರು ಇದ್ರೂ ಕೂಡ ನಮಗೇನು ಅನ್ಯಾಯ ಆಗಿಲ್ಲ, ತೊಂದರೆ ಆಗಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ದಲಿತರು ಮತ ಹಾಕೋದಿಲ್ಲ, ಹಿಂದುಳಿದವರು ಹಾಕೋದಿಲ್ಲ, ಮತ್ತು ದಲಿತರು ಇದು ಮುಸಲ್ಮಾನರು ಓಟ್ ಹಾಕಲ್ಲ. ಇನ್ನು ಯಾವ ಮತದಿಂದ ಅವ್ರು ಗೆಲ್ತಾರೆ? 2 ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ. ಈಗ ಕೇವಲ 4,500 ಸಾವಿರದಲ್ಲಿ ಸೋತಿದ್ವಿ ನಾವು ಬಾಗಲಕೋಟೆ ಚುನಾವಣೆ. ಇವತ್ತು ಹೇಗೆ ಪರಿಸ್ಥಿತಿ ಏನಿದೆ, ಈ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದಿಲ್ಲ, ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ಸಿಕ್ಕಿಬಿದ್ದಿದ್ದಾರೆ. ಒಳ ಮೀಸಲಾತಿಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವತ್ತು ದಲಿತ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಈಗ ದಲಿತರಲ್ಲಿ ಒಗ್ಗಟ್ಟನ್ನು ಇವು ಮುರಿಯಲಿಕ್ಕೆ ಕಾರಣ ಇವರೇ. ಸುಲಲಿತವಾಗಿ ಅದನ್ನು ಮಾಡಿದ್ರೆ ಗೊಂದಲ ಇರ್ತಾ ಇರಲಿಲ್ಲ, ಒಬ್ಬರಿಗೊಬ್ಬರಿಗೆ ಮನಸ್ತಾಪ ಇರಲಿಲ್ಲ. ಅದರಿಂದಾಗಿ ಅದು ಮಾಡಲಿಲ್ಲ. ಅದರಿಂದ ದಲಿತರು ಎಲ್ಲರೂ ಕೋಪಗೊಂಡು ಅವರಿಗೆ ಮತ ಹಾಕಲ್ಲ. ಈ ಸಾರಿ ಮುಸಲ್ಮಾನರು 70,000 ಇದ್ರು ದಾವಣಗೆರೆಯಲ್ಲಿ, ಅವರಿಗೆ ಟಿಕೆಟ್ ಕೊಡದೆ ಶ್ರೀಮಂತರು ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಮನೆತನಕ್ಕೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದರಿಂದಾಗಿ ಮುಸಲ್ಮಾನರೆಲ್ಲರೂ ಕೂಡ ಇವತ್ತು ಬಿಜೆಪಿಗೆ ಓಟ್ ಹಾಕಬೇಕು ಅಂತಾರೆ. ಯಾಕೆಂದ್ರೆ ಅವ್ರಿಗೆ ಇವಾಗ ಅನುಭವ ಆಗಿದೆ. 12 ವರ್ಷಗಳ ಕಾಲ ಇಡೀ ದೇಶದಲ್ಲಿ ಅಧಿಕಾರದಲ್ಲಿ ಮೋದಿಯವರು ಇದ್ರೂ ಕೂಡ ನಮಗೇನು ಅನ್ಯಾಯ ಆಗಿಲ್ಲ, ತೊಂದರೆ ಆಗಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಆದರೆ ನೀವು ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಬಿಜೆಪಿಯನ್ನು ತೋರಿಸಿ ಗುಮ್ಮ ತೋರಿಸಿ ನಮ್ಮನ್ನು ಎದುರಿಸಿ ನೀವು ಮತ ಹಾಕ್ಸ್ಕೊಳ್ತಾ ಇದ್ದೀರಿ. ಅದರಿಂದ ನಮ್ಗೆ ಅವರಿಂದ ಏನು ಅನ್ಯಾಯ ಆಗಿಲ್ಲ, ಮತ್ತೆ ನಾವು ಯಾಕೆ ಅವ್ರಿಗೆ ವೋಟ್ ಹಾಕಬಾರ್ದು? ನಿಮ್ಮ ಹತ್ರ ಅನ್ಯಾಯ ಮಾಡಿಸ್ಕೊಳ್ಳಕ್ಕೆ ಇರಬೇಕಂತ. ಪಾಪ ಪೈಲ್ಮಾನ್ ಒಬ್ಬರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ಅವರನ್ನ ರಾತ್ರೋರಾತ್ರಿ ಕರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಪ್ಯಾಕೇಜ್ ಮಾತಾಡಿ ಅವರನ್ನು ನೀವು ತೆಗೆಸಿಬಿಟ್ರಿ. ಇದರಿಂದಾಗಿ ಮುಸಲ್ಮಾನ್ ಬಂಧುಗಳು ಇನ್ನಷ್ಟು ಸಿಟ್ಕೊಂಡು ಬಿಟ್ಟಿದ್ದಾರೆ. ನೋಡದ ನಮ್ಮನ್ನ ಇನ್ನೊಂದು ರೀತಿ ನಾವು ಅವ್ರನ್ನ ಏನೋ ಮಾಡಿ ಗೆಲ್ಲಿಸ್ಬೇಕಂತ ಪಾಪ ಪೈಲ್ಮಾನ್ರು ಹೋಗಿ KPCCಯಲ್ಲೇ ಜಟ್ಟಿನ ಕಿತ್ತು ಬಿಸಾಕಿ ಬಂದ್ಬಿಟ್ಟಿದ್ದಾರೆ ಈಗ. ಅದರಿಂದಾಗಿ ಅಲ್ಲಿಯೂ ಕೂಡ ದಲಿತರು ಮತ ಹಾಕೋದಿಲ್ಲ, ಹಿಂದುಳಿದವರು ಹಾಕೋದಿಲ್ಲ, ಮತ್ತು ದಲಿತರು ಇದು ಮುಸಲ್ಮಾನರು ಓಟ್ ಹಾಕಲ್ಲ. ಇನ್ನು ಯಾವ ಮತದಿಂದ ಅವ್ರು ಗೆಲ್ತಾರೆ? 2 ಕಡೆನೂ ನಾವು ಗೆಲ್ತೀವಿ. ನಾವೆಲ್ಲ ಕನಸು ಕಾಣ್ತಿರೋದು, ಅವರು ಸೋಲಿನ ಕನಸು ಬಂದಿದೆ, ಅವ್ರಿಗೆ ಬಂದಿದೆ, ಗೆಲುವಿನ ಕನಸು ನಮಗೆ ಬಂದಿದೆ. ಮಂಗ ತಾನು ಕೆಡೋದಲ್ಲದೆ ವನ ಕೆಡಿಸ್ತು ಅಂತೇಳಿ ಒಂದು ಗಾದೆ ಮಾತಿದೆ. ಬಟ್ ನಾನು ಅವ್ರನ್ನ ಮಂಗ ಅಂತ ಹೇಳಲ್ಲ, ಯಾಕಂದರೆ ಅವ್ರನ್ನ ಗೌರವಿಸ್ಬೇಕು. ನಾವು ಶಾಸಕರು ಜನರಿಂದ ಆಯ್ಕೆ ಆಗಿರೋರು, ಆದರೆ ನಾನು ಗಾದೆ ಮಾತನ್ನು ಹೇಳಿದ್ದೀನಿ. ಈಗ ಪರಿಸ್ಥಿತಿ ಪಾಪ ಆ ಮಟ್ಟಕ್ಕೆ ಅವ್ರನ್ನವರು ಇದು ಮಾಡ್ಕೊಂಡ್ರು. ಚಿಕ್ಕಬಳ್ಳಾಪುರದಿಂದ ಗೆದ್ದಿದ್ದಾರೆ. ಈಗ ಚಿಕ್ಕಬಳ್ಳಾಪುರದ ಹೆಸರನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ನೋಡಿ, ಕ್ಯಾನ್ವಾಸ್ ಮಾಡಲಿ, ಒಂದು ಗೌರವ ಘನತೆಯನ್ನು ಇಟ್ಕೊಂಡು ನೀವು ಚುನಾವಣೆಗೆ ಹೋಗಿದ್ದೀರಿ. ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮಾತಾಡಿ. ಅವ್ರಿಗೆ ಯಾವ ಸಿದ್ಧಾಂತಗಳು ಇಲ್ಲ, ತತ್ವಗಳು ಇಲ್ಲ, ಎಲ್ಲ ಸತ್ತೋಗಿವೆ. ಇವ್ರು ಏನಂತಂದ್ರೆ ಈ ರೀತಿಯ ಜೋಕರ್ ಪಾರ್ಟ್ ಮಾಡಿದರೆ ಜನ ಎಂಟರ್ಟೈನ್ಮೆಂಟ್ಗೆ ಇದು ನಮ್ಮನ್ನು ಗೌರವಿಸ್ತಾರೆ ಅಂತ ಅವ್ರು ತಿಳ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ಪಕ್ಷದ ಮುಖಂಡರುಗಳಲ್ಲಿ ಮನವಿ ಮಾಡ್ತೇನೆ. ಯಾಕೆಂತಂದ್ರೆ ಇದಕ್ಕಿಂತ ಉತ್ತಮವಾದ ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿ ಇಲ್ಲ. ಕಾಂಗ್ರೆಸ್ನಲ್ಲೆಲ್ಲ ಜೋಕರ್ಸು ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಇರೋದ್ರಿಂದ ಪಾಪ ಅವರಲ್ಲಿ ಬೇರೆ ಯಾರು ಇಲ್ಲ, ಅದಕ್ಕೆ ಅವ್ರನ್ನ ಚುನಾವಣೆಗೆ ಕಳಿಸಿದ್ದಾರೆ. ಜನ ತೀರ್ಮಾನ ಮಾಡ್ತಾರೆ. ಇಂಥವ್ರನ್ನ ಕಳಿಸಿದಷ್ಟು ನೀವು ನೋಡಿದ್ದೀರಿ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೋ ಅಲ್ಲೆಲ್ಲ ನಮ್ಮ ಪಕ್ಷ ಗೆಲ್ತದೆ. ಅಂದರೆ ನಮಗೆ ಸ್ಟಾರ್ ಪ್ರಚಾರಕರಿದ್ದಂಗೆ ಅವರು. ಇವರು ಅಷ್ಟೇ, ಇವಾಗ ನಮಗೆ ಸ್ಟಾರ್ ಪ್ರಚಾರಕರು. ಅದರಿಂದಾಗಿ ಜನ ಅವರನ್ನ
ಈ ಒಂದು ರೀತಿ ಕೆಟ್ಟ ಭಾವನೆಯಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಬಂದು ಓಡಾಡಲಿ, ಅದು ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗತ್ತೆ. ಅದು ಅವ್ರ ಮೇಲೆ, ಕೆಸರಿನ ಮೇಲೆ ಕಲ್ಲು ಹಾಕಬೇಡಿ, ಅಂಥವರನ್ನು ಫ್ರೀಯಾಗಿ ಬಿಡಿ. ಅವ್ರು ಬಂದಷ್ಟು ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗತ್ತೆ. ಅದರಿಂದ ಸುಮ್ಮನೆ ಇದ್ದುಬಿಡಿ ಅಂತ ನನ್ನ ಪಕ್ಷದ ಮುಖಂಡರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಪ್ರದೀಪ್ ಈಶ್ವರು ಒಂದು ಶಾಸಕ ಸ್ಥಾನದಲ್ಲಿರೋದ್ರಿಂದ ನಾನು ಕೆಟ್ಟ ಭಾಷೆಯನ್ನು ಅವರಿಗೆ ಬಳಸೋದು ಸರಿಯಲ್ಲ, ಮಾಡೋದು.